ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ MCC ಆಲ್ ಇಂಡಿಯಾ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಾಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮೊನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಅಂದರೆ ಕಾಲೇಜಸ್ಗಳನ್ನ ಎಂಟ್ರಿ ಮಾಡೋದು ಸ್ಟಾರ್ಟ್ ಆಗಿಲ್ಲ. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು. ಸೊ ಇಲ್ಲಿ ದ ಚಾಯ್ಸ್ ಫಿಲ್ಲಿಂಗ್ ಆಫ್ ರೌಂಡ್ 1 ಆಫ್ ಕೌನ್ಸಿಲಿಂಗ್ ವಿಲ್ ಬಿ ಬಿಗಿನ್ಸ್ ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಸ್ಟಾರ್ಟ್ ಆಗ್ತದೆ, ವೇಟ್ ಮಾಡಿ. ಅದಕ್ಕಿಂತ ಮುಂಚೆ MCC ಅವರು ಫೈನಲ್ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇವೆಲ್ಲ ಕಾಲೇಜ್ಗಳ ಸೀಟ್ ಮೆಟ್ರಿಕ್ಸ್ ನೀವು ಇಲ್ಲಿ MCC ವೆಬ್ಸೈಟಿಗೆ ಹೋದ್ಮೇಲೆ ಈ ಕಡೆ ಕಾಣಿಸ್ತದೆ ನಿಮಗೆ ಇಲ್ಲಿ. ಸೊ ಇದರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂತ ಅಂದರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ಪ್ರಪೋಸಲ್ ಇದೆ ಡೀಮ್ಡ್ ಯೂನಿವರ್ಸಿಟಿ ಮುಂದುಗಡೆ 25% ಆಫ್ ದ ಡೀಮ್ಡ್ ಸೀಟ್ಗಳು ಕರ್ನಾಟಕದ ಗೌರ್ಮೆಂಟಿಗೆ ಕೊಡಬೇಕು ಅಂತೇಳಿ. ಬಟ್ ಅದು ಆದಂತಹ ಯಾವುದೇ ಲಕ್ಷಣಗಳು ಈ ಒಂದು ಸೀಟ್ ಮೆಟ್ರಿಕ್ಸಲ್ಲಿ ಕಾಣಿಸ್ತಾ ಇಲ್ಲ. ಹಾಗೆ ಆಗಿದ್ದಿದ್ರೆ ಸೊ ಸೀಟ್ ಮೆಟ್ರಿಕ್ಸಲ್ಲಿ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗಬೇಕಿತ್ತು. ನಿಮಗೆ ಡೀಮ್ಡಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಡೀಮ್ಡಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ನೋಡೋಣಂತೆ. ಕರ್ನಾಟಕದ KMC ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ನೋಡಿ. ಮಣಿಪಾಲಲ್ಲಿ ಒಂದು ಸೀಟು ಗೌರ್ಮೆಂಟಿಗೆ ಇಲ್ಲ. ಅಟ್ಲೀಸ್ಟ್ ಮಂಗಳೂರಲ್ಲಿ ಕೆಲವೊಂದಷ್ಟು ಸೀಟ್ಗಳಿವೆ, ಬಟ್ ಮಣಿಪಾಲಲ್ಲಿ ಒಂದು ಸೀಟು ಇಲ್ಲ ನೋಡಿ. 213 ಡೀಮ್ಡ್ ಓಪನ್ ಸೀಟ್ ಕೋಟಾ ಇದೆ. ಸೊ 213 NRI 37 ಇದೆ. ಟೋಟಲ್ ಎರಡು ಸೇರಿಬಿಟ್ಟು 250 ಆಯಿತು. ಟೋಟಲ್ ಸೀಟ್ಸಿಂದ KMC ಮಣಿಪಾಲ್ ಇಸ್ 250. ಸೊ ಅದರಲ್ಲಿ ಕಂಪ್ಲೀಟ್ ಅಷ್ಟು ಸೀಟ್ಗಳು ಕೂಡ ಡೀಮ್ಡಲ್ಲೇ ಇರುವಂಥದ್ದು. ಅಂದರೆ ನಿಮಗೆ ಯಾವುದೇ ರೀತಿಯ ಸೀಟ್ಗಳು ಡೀಮ್ ಕಡೆಯಿಂದ ಈ ವರ್ಷ ಸಿಗೋದಿಲ್ಲ, ರೈಟ್. ಸೊ ಇದೇ ರೀತಿ ನಿಮಗೆ ಬೇರೆ ಒಂದಷ್ಟು ಕಾಲೇಜಸ್ಗಳನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎನಪೋಯ ನೋಡ್ಬೋದು. ಎನಪೋಯದವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಅವ್ರದ್ದೇನು ಅವಶ್ಯಕತೆ ಇಲ್ಲ. ಸೊ ಸಿದ್ಧಾರ್ಥ ಅಕಾಡೆಮಿ ತುಮಕೂರು ಇಲ್ಲಿ ನೋಡ್ಬೋದು. 170 + 30 200 ಸೀಟ್ಸ್ ಇದೆ. ಟೋಟಲು 200 ಸೀಟ್ಗಳು ಕೂಡ ಸೊ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ ಡೀಮ್ಡಲ್ಲೇ ಇದೆ. 30 NRI ಡೀಮ್ಡ್ ಆರ್ ಸ್ಟೇಟ್ ಪೇಯ್ಡ್ ಸೀಟ್ಸ್ ಕೋಟಾ ಅಂತ ನಾವು ಕರಿತೀವಿ 170 ಇದೆ. ಈ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಸ್ವಲ್ಪದರಲ್ಲೇ ಮಿಸ್ ಆಗಿ ಬ್ಯಾಡ್ ನ್ಯೂಸ್ ಆಗಿದೆ. ಸೊ ಬಟ್ ಗೌರ್ಮೆಂಟ್ ಕಡೆಯಿಂದ ಪ್ರಪೋಸಲ್ಲಿಗೆ ಒಂದು ಒತ್ತಡ ಇತ್ತು, ಬಟ್ ಡೀಮ್ಡ್ ಅವರು ಅದನ್ನು ಮಣದಿಲ್ಲ ಅಂತ ಕಾಣಿಸ್ತದೆ. ಸೊ ಗೊತ್ತಿಲ್ಲ, ಈ ವರ್ಷ ಆ ಒಂದು ಅದೃಷ್ಟ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲ ಅಂತ ಅನ್ಕೋತೀನಿ. ಇದರ ಜೊತೆಗೆ ನೀವೇನಾದರೂ ಬೇರೆ ಬೇರೆ ಕಾಲೇಜಸ್ಗಳ ಬಾಂಡನ್ನು ನೀವು ನೋಡಬೇಕು, ಫೀ ಸ್ಟ್ರಕ್ಚರ್ನ ನೋಡಬೇಕು ಅಂದರೆ ಏನು ಮಾಡಬೇಕು? ಬಹಳ ಸಿಂಪಲ್ ನೋಡಿ. ಇಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ UG 2024 ಅಂತ ಕಾಣಿಸ್ತಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೈಪ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿ. ನಿಮಗೆ ಆಲ್ ಇಂಡಿಯಾ ಬೇಕಾ, ಸೆಂಟ್ರಲ್ ಬೇಕಾ, ಡೀಮ್ಡ್ ಯೂನಿವರ್ಸಿಟಿ ಬೇಕಾ ಅಂತೇಳಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಆಲ್ ಇಂಡಿಯಾ ಕೋಟಾ ತೋರಿಸ್ತೀನಿ. ನಾನು ನಿಮ್ಮಲ್ಲಿ ಆಲ್ ಇಂಡಿಯಾ ಕೋಟಾ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ಕಾಲೇಜನ್ನು ನೀವು ಟೈಪ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಮೈಸೂರು ಬೇಕು. ಐ ವಿಲ್ ಪುಟ್ ಇಟ್ ಆಸ್ ಮೈಸೂರು ಮೆಡಿಕಲ್ ಕಾಲೇಜ್ ಬಂತು. ಸರ್ಚ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ MBBS ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಹೀಗೆ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಎರಡು ನಿಮಗೆ ಪಾಯಿಂಟು ಅಂದರೆ ಟ್ಯಾಬ್ ಓಪನ್ ಆಗ್ತದೆ. ವ್ಯೂ ಪ್ರೊಫೈಲ್, ವ್ಯೂ ಬಾಂಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ 1 ವರ್ಷದ ರೂರಲ್ ಬಾಂಡ್ ಬಗ್ಗೆ ಇನ್ಫಾರ್ಮೇಷನ್ ಇರ್ತದೆ ನೋಡಿ. ಈ ರೀತಿಯಾಗಿ ನಿಮಗೆ ರೂರಲ್ ಬಾಂಡ್ ಬಗ್ಗೆ ಇನ್ಫಾರ್ಮೇಷನ್ ಇರ್ತದೆ. 2 ಬಾಂಡನ್ನು ಇಲ್ಲಿ ಕೊಡಬೇಕು. ಅನೆಕ್ಸರ್ 9 ಒಂದು, ಅನೆಕ್ಸರ್ 1 ಒಂದು, ರೈಟ್. ಸೊ ಯಾರ್ಯಾರು ಈ ಕಾಲೇಜಸ್ಗಳಿಗೆ ಹೋಗುವಂಥ ಚಾನ್ಸಸ್ ಇರ್ತದೆ, ನೀವು ಇದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು. ಅದರ ಜೊತೆಗೆ ವ್ಯೂ ಪ್ರೊಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಫೀ ಸ್ಟ್ರಕ್ಚರ್. ಸೊ ಫೀ ಸ್ಟ್ರಕ್ಚರ್ ಇದರಲ್ಲಿ ಕೊಟ್ಟಿಲ್ಲ. ನೀವು ಅವರ ಒಂದು ವೆಬ್ಸೈಟಿಗೆ ಹೋಗಬೇಕಾಗ್ತದೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕಮ್ಯುನಿಕೇಟ್ ವಿತ್ ದ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ಅಡ್ಮಿಷನ್ ಅಂತೇಳಿ. ಸೊ ಇದರಲ್ಲಿ ಫೀ ಸ್ಟ್ರಕ್ಚರ್ ಕೊಟ್ಟಿಲ್ಲ. ಬೇರೆ ಯಾವ್ದಾದ್ರು ಕಾಲೇಜ್ ಇದೆಯಾ ಅಂತ ಚೆಕ್ ಮಾಡೋಣಂತೆ. ಬೇರೆ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಕಾರವಾರ ಕೊಟ್ಟಿದ್ದಾರೆ ನೋಡೋಣಂತೆ. ಕಾರವಾರಲ್ಲಿ ಒಂದಷ್ಟು ಕಾಲೇಜ್ಗಳು ಕೊಟ್ಟಿರ್ತದೆ, ಒಂದಷ್ಟು ಕಾಲೇಜ್ಗಳು ಕೊಡೋದಿಲ್ಲ. ವ್ಯೂ ಪ್ರೊಫೈಲ್ ಅಂತ ಮಾಡಿದರೆ ಇಲ್ಲಿ ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ನೋಡಿ. 66,350 ರೂಪೀಸ್ ಇದೆ. ಸೊ ಇದರಲ್ಲಿ ಫೀ ಸ್ಟ್ರಕ್ಚರ್ ಏನು ಜಾಸ್ತಿ ಆಗಿಲ್ಲ. 66,350 ರೂಪೀಸ್ ಇದೆ ಕಿಮ್ಸ್ ಕಾರವಾರದಲ್ಲಿ. ಇದೇ ರೀತಿ ನೀವು ಬೇಕಾದ ಕಾಲೇಜ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಡೀಮ್ಡ್ ಯೂನಿವರ್ಸಿಟಿ ಅಂತ ತೊಗೊಳ್ಳಿ. ಸೊ ಇಲ್ಲಿ ನೀವು ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಮಣಿಪಾಲ್ ಅಂತ ಟೈಪ್ ಮಾಡಿ. ಮಣಿಪಾಲ್ ಅಂತ ಟೈಪ್ ಮಾಡಿದರೆ ಇಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಮಂಗಳೂರು ಸಿಗ್ತದೆ, ಮಣಿಪಾಲ್ ಸಿಗ್ತದೆ. ನಾನು ಮಂಗಳೂರು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ MBBS ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಕೆಳಗಡೆ ನಿಮಗೆ 2 ಟ್ಯಾಬ್ ಓಪನ್ ಆಗ್ತದೆ. ಒಂದು ವ್ಯೂ ಪ್ರೊಫೈಲ್, ವ್ಯೂ ಬಾಂಡ್. ವ್ಯೂ ಪ್ರೊಫೈಲ್ಗೆ ಹೋದ್ರಿ ಅಂತಂದರೆ ನಿಮಗೆ ಈ ಕಾಲೇಜಿನ ಒಂದು ಇನ್ಫಾರ್ಮೇಷನ್ ಕಾಣಿಸ್ತದೆ. ಯಾವ ಕಾಲೇಜು, ಎಲ್ಲಿದೆ, ಇದೇನು, ಫೀಸ್ ಎಷ್ಟು, 17,80,000 ಇದೆ ನೋಡಿ. ಯಾವುದೋ ಫೀಸ್ ಸ್ಟ್ರಕ್ಚರ್ ಇನ್ಕ್ರೀಸ್ ಆಗಿಲ್ಲ ಇದರಲ್ಲಿ. ಎಲ್ಲ ಫೋನ್ ನಂಬರ್ ಆಗಲಿ ಇವೆಲ್ಲವನ್ನು ಕೊಟ್ಟಿರ್ತಾರೆ. ಇನ್ನು ಬಾಂಡ್ ಅಂತ ಹೋದಾಗ ವ್ಯೂ ಬಾಂಡ್ ನೋಡಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ಚೆಂದಾಗಿ ಕೊಟ್ಟಿದ್ದಾರೆ. ಸೊ ರೀಫಂಡ್ ಡೀಟೇಲ್ಸು, ಹಾಸ್ಟೆಲ್ ಫೀಸ್ ಸ್ಟ್ರಕ್ಚರು, ಡಾಕ್ಯುಮೆಂಟ್ ಚೆಕ್ ಲಿಸ್ಟು, ಅಂಡರ್ಟೇಕಿಂಗ್ ಬಾಂಡ್ ಫಾರ್ಮ್ಯಾಟು. ಸೊ ಫೀಸನ್ನು ಪೇ ಮಾಡೋದಕ್ಕೆ
ಅಕೌಂಟ್ ನಂಬರ್ ಇವೆಲ್ಲವನ್ನು ಕೊಟ್ಟಿದ್ದಾರೆ ನೋಡಿ, ನೀಟಾಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಕಾಲೇಜಿಗೆ ಡೀಮ್ಡವರು ಬಹಳ ನೀಟಾಗಿ ಕೊಟ್ಟಿರ್ತಾರೆ, ಯಾಕಂದರೆ ಜಾಸ್ತಿ ದುಡ್ಡು ತೊಗೋತಾರಲ್ವಾ. ಸೊ ಗೌರ್ಮೆಂಟ್ದವರು ಅಷ್ಟು ನೀಟಾಗಿ ಕೊಟ್ಟಿರೋದಿಲ್ಲ, ಯಾಕಂದರೆ ಕಡಿಮೆ ದುಡ್ಡು ತೊಗೋತಾರೆ ಅಂತ ಅಷ್ಟೇ. ಓಕೆ, ಸೊ ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು ನೀವು ಯಾವುದೇ ಒಂದು ಕಾಲೇಜಿಗೆ ಸಂಬಂಧಪಟ್ಟಾಗೆ. ಸೊ ಇದು ನಿಮಗಾಗಿ ಒಂದು ಕ್ವಿಕ್ ವಿಡಿಯೋ. ನೀವು ರಿಜಿಸ್ಟ್ರೇಷನ್ ಬೇಕಾದರೆ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದವರು ಸೊ ಆಪ್ಷನ್ ಎಂಟ್ರಿ ಮಾಡಬೇಕು, ಅಂದರೆ ಚಾಯ್ಸ್ ಎಂಟ್ರಿ ಮಾಡಬೇಕು. ಅದು ವಿಲ್ ಬಿ ಬಿಗಿನ್ಸ್ ಸೂನ್ ಅಂತ ಇದೆ. ಸೊ ಆದಷ್ಟು ಬೇಗ ಬರ್ತದೆ. ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಸೀಟ್ ಮೆಟ್ರಿಕ್ಸನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.